ಹಾನಗಲ್ ತಾಲೂಕಿನ ಗೊಂದಿ ಗ್ರಾಮ ಪಂಚಾಯಿತಿಯಲ್ಲಿ ಲಕ್ಷಾಂತರ ರೂಪಾಯಿ ಅವ್ಯವಹಾರ ನಡೆದಿದೆ ಎಂಬ ಆರೋಪ ಕೇಳಿ ಬಂದಿದೆ. ಇನ್ನು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಸಿಬ್ಬಂದಿಗಳು ಸೇರಿಕೊಂಡು ಹಣಕಾಸಿನ ಅಕ್ರಮ ನಡೆಸಿದ್ದಾರೆ ಎಂದು ಆರೋಪಿಸಿರುವ ಗ್ರಾಮಸ್ಥರು ಪಂಚಾಯಿತಿ ಕಚೇರಿ ಎದುರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಇನ್ನು ಪಂಚಾಯಿತಿಯಲ್ಲಿ ನಡೆದಿರುವ ಹಣಕಾಸಿನ ಅವ್ಯವಹಾರ ಹಾಗೂ ಅಭಿವೃದ್ಧಿ ಕಾಮಗಾರಿಗಳ ಕುರಿತು ಸಮಗ್ರ ತನಿಖೆ ನಡೆಸುವಂತೆ ಆಗ್ರಹಿಸಿದ್ದಾರೆ. ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿದ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಭರವಸೆಯನ್ನು ನೀಡಿದ್ದಾರೆ. ಗೊಂದಿ ಗ್ರಾಮ ಪಂಚಾಯಿತಿ ಕಚೇರಿ ಎದುರು ಪ್ರತಿಭಟನೆ ನಡೆಸುತ್ತಿರುವ ಗ್ರಾಮಸ್ಥರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಸಿಬ್ಬಂದಿಗಳು ಸೇರಿಕೊಂಡು ಲಕ್ಷಾಂತರ ರೂಪಾಯಿ ಅವ್ಯವಹಾರ ನಡೆಸಿದ್ದಾರೆ ಎಂಬ ಆರೋಪವನ್ನ ಮುಂದಿಟ್ಟುಕೊಂಡು ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ. ಪಂಚಾಯಿತಿಯಲ್ಲಿ ನಡೆದಿರುವ ವಿವಿಧ ಹಣಕಾಸಿನ ಅವ್ಯವಹಾರ, ಅಭಿವೃದ್ಧಿ ಹಾಗೂ ಕಾಮಗಾರಿಗಳಿಗೆ ಬಿಡುಗಡೆಯಾದ ಅನುದಾನದ ಬಳಕೆಯ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಅವ್ಯವಹಾರದಲ್ಲಿ ಯಾರಾದರೂ ಭಾಗಿಯಾಗಿರುವುದು ತನಿಖೆಯಲ್ಲಿ ಸಾಬೀತಾದ್ರೆ ಅಂತವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಪಂಚಾಯಿತಿ ಹಣಕಾಸಿನ ಅವ್ಯವಹಾರಗಳಲ್ಲಿ ಪಾರದರ್ಶಕತೆ ತರಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಈಗ ನೋಡಿ, ಗೊಂದಿ ಗ್ರಾಮ ಪಂಚಾಯತ್ ಸಂಬಂಧಪಟ್ಟಂಗೆ ಒಂದು 8 ಜನ ಊರಿನ ಹಿರಿಯರು 7ನೇ ತಾರೀಕಿಗೆ ನಾನು ಲೆಟರ್ ಕೊಟ್ಟಿದ್ರು. ಇಲ್ಲ ಗೊಂದಿ ಗ್ರಾಮ ಪಂಚಾಯತಿಯಲ್ಲಿ 23-24ರಿಂದ ಅಂದ್ರೆ 2 ವರ್ಷ 23-24-25 ಈ 2 ವರ್ಷದಲ್ಲಿ ಅವ್ಯವಹಾರ ಆಗಿದೆ. ಹಾಗಾಗಿ ಅದನ್ನ ತಪ್ಪಿತಸ್ಥರ ಮೇಲೆ ನೀವು ಕ್ರಮ ಕೈಗೊಳ್ಬೇಕು, ಇಲ್ಲ ಅಂದ್ರೆ ನಾವು ಸೋಮವಾರ ಸ್ಟ್ರೈಕ್ ಮಾಡ್ತೀವಿ ಅಂತ ನನಗೆ ಲೆಟರ್ ಕೊಟ್ಟರು. ನಾನೇನು ಹೇಳಿದೆ ಅವ್ರಿಗೆ, ಇಲ್ಲ ನೀವು ಶುಕ್ರವಾರನೇ ಒಂದು ಲೆಟರ್ ಕೊಟ್ಟು ಸೋಮವಾರ ಮಾಡೋದು ಅಷ್ಟು ಸರಿಯಲ್ಲ, ಯಾಕಂದ್ರೆ ಶನಿವಾರ ರವಿವಾರ 2 ದಿನ ರಜೆ ಇದೆ. ನೀವು ಒಂದು ಲೆಟರ್ ಕೊಟ್ಟು ಹೋಗಿ, ನಾವು ಏನೈತಲ್ಲ ಅದೊಂದು ಎನ್ಕ್ವೈರಿ ಮಾಡಿಸ್ತೀವಿ. ಎನ್ಕ್ವೈರಿ ಮಾಡಿಸಿದ ಸತ್ಯಾಸತ್ಯತೆ ಗೊತ್ತಾಗತ್ತೆ, ಅವ್ರ ಮೇಲೆ ನಾವು ಸಂಬಂಧಪಟ್ಟಂಗೆ ನಾವು ಕ್ರಮ ಕೈಗೊಳ್ತೀವಿ, ಯಾರು ತಪ್ಪು ಮಾಡಿದಾರೋ ಅಂತ ಹೇಳಿದ್ದೀವಿ. ಸ್ಟ್ರೈಕ್ ಮಾಡಕ್ ಹೋಗ್ಬೇಡ್ರಿ ಅಂತ ಹೇಳಿ, ಆದ್ರೂ ಸಹಿತ ಇವತ್ತು ಅವರು ಸ್ಟ್ರೈಕ್ ಹಮ್ಮಿಕೊಂಡಿದ್ದಾರೆ. ಈ ಸ್ಟ್ರೈಕ್ದಲ್ಲಿ ನಾನು ಅವ್ರು ಹೇಳಿದ್ದೀನಿ, ನಮಗೂ 8 ದಿನ ಟೈಮ್ ಬೇಕು ಸಮಗ್ರ ಪರಿಶೀಲನೆ ಮಾಡಿ ನಂತರ ವರದಿ ಏನೈತಿ ಎಲ್ಲ ನಾವು ಮೇಲಾಧಿಕಾರಿಗಳಿಗೆ ಕೊಡ್ತೀವಿ, ಆ ನಂತರ ಕ್ರಮ ಆಗತ್ತೆ ಅಂತ ಹೇಳಿದೀವಿ. ಅದು ನೋಡ್ಬೇಕ್ರಿ, ಅವರು ಆ ಲೆಟರ್ ಅಲ್ಲಿ ಏನು ಅವ್ಯವಹಾರ ಅಂತೇಳಿ ಅಂದ್ರೆ ಅವ್ಯವಹಾರ ಆಗಿದೆ ಅಂತ ಹೇಳಿದ್ದಾರೆ, ಬಟ್ ಯಾವುದೇ ಅಮೌಂಟ್ ಅನ್ನ ಕಾಣಿಸಿಲ್ಲ. ಅವರು ತಂಡ ರಚನೆ ಏನಾದ್ರು ಮಾಡಿದ್ರೆ ಈಗ ಎನ್ಕ್ವೈರಿಗೆ ಒಂದು ಲೆಟರ್ ಮಾಡಿದೀವ್ರಿ, 8 ದಿನ ಬೇಕಾಗುತ್ತೆ ಎನ್ಕ್ವೈರಿ ಮಾಡ್ಲಿಕ್ಕೆ. ಆ ನಂತರ ಎನ್ಕ್ವೈರಿ ರಿಪೋರ್ಟ್ ಬಂದ ನಂತರ ಏನೈತೆ ಮುಂದಿನ ನಾವು ಕ್ರಮ ಕೈಗೊಳ್ತೀವಿ ಮೇಲಾಧಿಕಾರಿಗಳಿಗೆ ತಿಳಿಸಿ. ಅವರು ಪ್ರಕಾರ ವರ್ಗ 1 ಅಂತ ಹೇಳಿದ್ದಾರೆ, ಮತ್ತೆ ಬೇರೆ ಯಾವ್ದು ಸ್ಕೀಮ್ ಹೇಳಿಲ್ಲ, ವರ್ಗ 1 ಹೇಳಿದ್ರೆ. ಇನ್ನು ಪ್ರತಿಭಟನೆ ನಡೆಯುತ್ತಿರುವ ಮಾಹಿತಿ ತಿಳಿಸಿದ್ದು ಸ್ಥಳಕ್ಕೆ ಆಗಮಿಸಿದ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಗ್ರಾಮಸ್ಥರೊಂದಿಗೆ ಮಾತುಕತೆಯನ್ನು ನಡೆಸಿದ್ದಾರೆ. ಆರೋಪಗಳ ಕುರಿತು ಶೀಘ್ರದಲ್ಲೇ ತನಿಖಾ ತಂಡ ರಚಿಸಿ ಪಂಚಾಯಿತಿಯಲ್ಲಿ ನಡೆದಿರುವ ಹಣಕಾಸಿನ ಅವ್ಯವಹಾರ ಹಾಗೂ ಕಾಮಗಾರಿಗಳ ದಾಖಲೆಗಳನ್ನು ಪರಿಶೀಲಿಸಲಾಗುವುದು ಹಾಗೂ ತನಿಖೆಯಲ್ಲಿ ತಪ್ಪಿತಸ್ಥರು ಕಂಡು ಬಂದ್ರೆ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಅಧಿಕಾರಿಗಳು ಭರವಸೆಯನ್ನು ನೀಡಿದ್ದಾರೆ. ಸರ್, ಗೊಂದಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನನ್ನ ಸಮಸ್ತ ಸಾರ್ವಜನಿಕರು ತುಂಬಿರ್ತಕ್ಕಂಥ ಟ್ಯಾಕ್ಸ್ 26 ಲಕ್ಷ ಸರ್, 26 ಲಕ್ಷ ದುಡ್ಡನ್ನ ದುರುಪಯೋಗ ಮಾಡಿಕೊಂಡಿರ್ತಕ್ಕಂಥ ದುಷ್ಟ ಅಧಿಕಾರಿಗಳ ಕೂಟ ಈ ಗೊಂದಿ ಗ್ರಾಮ ಪಂಚಾಯತಿಯಲ್ಲಿ ಸರ್. ಹಾಗಾಗಿ ನಾವು ಸಂಬಂಧಪಟ್ಟ ಇಲಾಖಾಧಿಕಾರಿಗಳನ್ನ ಮಾಹಿತಿ ಕೇಳಿರೋ ನಮ್ಗೆ ಮಾಹಿತಿ ಕೊಟ್ಟಿಲ್ಲ. ಅದಕ್ಕೆ ಸರ್ ಸಂಬಂಧಪಟ್ಟ ಇಲಾಖಾ PDO ಅಧಿಕಾರಿಗಳು ಇಲ್ಲಿ ಅತಿ ಶೀಘ್ರದಲ್ಲಿ ಬರ್ಬೇಕು, ಸಂಬಂಧಪಟ್ಟ ಯುವ ಸಾಹೇಬರು ಬರ್ಬೇಕು, ಸಮರ್ಪಕವಾಗಿ ನಮ್ಮ ಸಾರ್ವಜನಿಕರಿಗೆ ಈ ಕ್ಷಣ ಉತ್ತರ ಕೊಟ್ಟು ಹೋಗ್ಬೇಕು ಸರ್. 26 ಲಕ್ಷದ ಹಗರಣ ಆಗೈತಿ. 8 ಲಕ್ಷ ರೂಪಾಯಿನ ನಾವು ಕಳ್ಳನಾಶಕ ಹೊಡಿತೀವಿ, ಅದನ್ನ ಹೊಡಿತೀವಿ, ಇದನ್ನ ಹೊಡಿತೀವಿ ಅಂತ ತಿಂದಿರ್ತಕ್ಕಂಥದ್ದಿದೆ. ಒಂದು 100 ರೂಪಾಯಿ ಬಲ್ಬನ್ನ 400ರಿಂದ 500 ರೂಪಾಯಿ ಖರ್ಚಾಕಿರ್ತಕ್ಕಂಥದ್ದಿದೆ. ಬೇರೆ ಬೇರೆ ವ್ಯವಸ್ಥೆಗಳಲ್ಲಿ ದುರುಪಯೋಗ ಆಗಿರ್ತಕ್ಕಂಥದ್ದು ಈ ಪಂಚಾಯತಿಯಲ್ಲಿ ಸರ್ ಕೋಟ್ಯಾಂತರ ರೂಪಾಯಿ ಹಗರಣ ಆಗಿದೆ. ಕೋಟ್ಯಾಂತರ ರೂಪಾಯಿ ಹಗರಣ ಆಗಿರ್ತಕ್ಕಂಥದಕ್ಕೆ ಸಮರ್ಪಕ ಉತ್ತರ ಕೊಡ್ಲಿಕ್ಕೆ ಸಂಬಂಧಪಟ್ಟ ಇಲಾಖಾಧಿಕಾರಿಗಳು ಈ ಕ್ಷಣಕ್ಕೆ ಬರ್ಬೇಕು. ಅವ್ರು ಬರೋದ್ ಹೊರತು ನಾವು ಈ ಜಾಗ ಬಿಟ್ಟು ಕದಲಲ್ಲ. ಗೊಂದಿ ಗ್ರಾಮ ಪಂಚಾಯತಿ ಕಾರ್ಯಾಲಯಕ್ಕೆ ವರ್ಗ 1ರ ಹಣ ಸಾಕಷ್ಟು ದುರ್ಬಳಕೆ ಆಗಿದೆ ಅಂತ ಹೇಳಿ ಕಂಡು ಬಂದಾಗ ಸುಮಾರು 2024-25 ಒಂದು ಇಶ್ಯೂಯನ್ನು ಹಾಕಿ ಮಾಹಿತಿ ಆಕ್ಟ್ನೊಳಗೆ ನಾವು ಕೊಟ್ಟಿವಿ. ಸಮಂಜಸವಾಗಿ ಉತ್ತರನೇ ಇಲ್ಲ. ಲೋಕಾಯುಕ್ತರ ಆಫೀಸ್ಗೆ ಹೋಗಿ ಮನವಿ ಮಾಡ್ಕೊಂಡ್ವಿ. ಅವರು ಅದಕ್ಕೆ ಬರೀ ಇದನ್ನ ಒಂದು ಹಾಳಿ ಕೊಟ್ಟಿದ್ವಿ. ಸಂಬಂಧಪಟ್ಟ ವೋಚರು ಮತ್ತು ಬಿಲ್ಲು ಟರಾವು 3 ತರ ಕೇಳಿದ್ರು. ಅವಾಗ್ಲೂ ಬಂದು ರಿಕ್ವೆಸ್ಟ್ ಮಾಡಿದ್ರು, ಸರಿಯಾದ ನಮಗೆ ಸಮಗ್ರವಾಗಿ ಸ್ಪಂದನೆ ನೀಡದೇ ಇರುವುದರ ಕಾರಣದಿಂದ ಇವತ್ತು ನಾವು ಸ್ಟ್ರೈಕ್ ಕೊಡ್ಬೇಕಾಗಿ. ಮುಂದಿನ ಸೂಕ್ತವಾದ ಕ್ರಮ ಅಂತಂದ್ರೆ ಈಗೇನು ಮಾಹಿತಿ ಏನು ಆ ಭ್ರಷ್ಟ ಅಧಿಕಾರಿ ಏನದಲ್ಲ, ಈ ದುಡ್ಡನ್ನ ಪೋಲ್ ಮಾಡಿರ್ತಕ್ಕಂಥ ಅಧಿಕಾರಿ ಗಣೇಶ್ PDO ಅವ್ರನ್ನ ಯುವ ಸಾಹೇಬರಿಗೆ ಮನವಿ ಕೊಟ್ಟಿದ್ದೇವೆ. ಅವರು ಯುವ ಸಾಹೇಬರು ಇಲ್ಲಿ ಬರಬೇಕು, ಮತ್ತು ಗಣೇಶ್ PDOವನ್ನು ಕರಿಬೇಕು, ಅವನಿಗೆ ತಕ್ಕವಾದ ಒಂದು ಶಿಕ್ಷೆಯನ್ನ ಅವನಿಗೆ ಕೊಡಬೇಕು. ನಮ್ಮ 3 ಹಳ್ಳಿ ಗ್ರಾಮದ ಸಮಸ್ತ ರೈತ ಬಾಂಧವರು ಹಣವೇನು ಕಟ್ಟಿದಾರಲ್ಲ, ಟ್ಯಾಕ್ಸಿನ ಹಣವನ್ನ
ಆ ಭ್ರಷ್ಟಾಚಾರ ಆಗಿರ್ತಕ್ಕಂಥ ಹಣವನ್ನ ನಮ್ಮ ಪಂಚಾಯತ್ಗೆ ಮುಟ್ಟಿಸುವಂತ ವ್ಯವಸ್ಥೆ ಇದಾಗಬೇಕಾಗಿದೆ. ಏನೇ ಪೂರ್ಣ ಹೆಸರಿನ PDO ಗಣೇಶ್ ಓಲೇಕರ್. ಇನ್ನ ಅಧಿಕಾರಿಗಳ ಭರವಸೆಯ ಬಳಿಕ ಗ್ರಾಮಸ್ಥರು ಪ್ರತಿಭಟನೆಯನ್ನು ಅಂತ್ಯಗೊಳಿಸಲಾಗಿದೆ. ಗೊಂದಿ ಗ್ರಾಮ ಪಂಚಾಯಿತಿಯಲ್ಲಿ ಕೇಳಿ ಬಂದಿರುವ ಲಕ್ಷಾಂತರ ರೂಪಾಯಿ ಅವ್ಯವಹಾರ ಆರೋಪಕ್ಕೆ ಇದೀಗ ತನಿಖೆಯ ಹಂತ ತಲುಪಿದೆ. ಇನ್ನ ಆರೋಪದಲ್ಲಿ ಎಷ್ಟು ಸತ್ಯಾಂಶವಿದೆ, ಪಂಚಾಯಿತಿ ಹಣಕಾಸಿನ ಅವ್ಯವಹಾರಗಳಲ್ಲಿ ಅಕ್ರಮ ನಡೆದಿದೆಯಾ ಎಂಬುದಕ್ಕೆ ತನಿಖೆಯ ಬಳಿಕವೇ ಸ್ಪಷ್ಟ ಉತ್ತರ ಸಿಗಬೇಕಾಗಿದೆ. ಇನ್ನ ಅಧಿಕಾರಿಗಳು ಕೈಗೊಳ್ಳಲಿರುವ ಮುಂದಿನ ಕ್ರಮದತ್ತ ಇದೀಗ ಗ್ರಾಮಸ್ಥರ ಚಿತ್ತ ನೆಟ್ಟಿದೆ.